ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಫಿಶ್ ತವಾ ಫ್ರೈ. ಇದಕ್ಕೆ ಮೊದಲಿಗೆ ನಾವಿಲ್ಲಿ 1 kg ಮೀನನ್ನು ತೊಳೆದಿಟ್ಕೊಂಡಿದ್ದೀವಿ. ಈ ಮೀನು ಹೆಸರೇನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮುಳ್ಳು ಕಮ್ಮಿ ಇರುತ್ತೆ ಅಂತ ತೊಗೊಬಂದಿರೋದು. ಇದಕ್ಕೆ ನಾನು 2 ಚಮಚ ಖಾರದ ಪುಡಿ ಹಾಕಿದ್ದೀನಿ ಮತ್ತು 1 ಚಮಚ ಅರಿಶಿನ ಪೌಡ್ರನ್ನು ಸಹ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣನ್ನು ಸಹ ನಾನಿಲ್ಲಿ ನೋಡ್ತಾ ಇರ್ಬೋದು. ಅರ್ಧ ನಿಂಬೆಹಣ್ಣನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಗರಂ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀನಿ. ಈ ಗರಂ ಮಸಾಲೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಏನು ಮೀನನ್ನು ತೊಳೆದಿಟ್ಟಿದ್ದೀವಲ್ಲ ಆ ಮೀನನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಕಲಿಸ್ಬೇಕು. ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳೋ ಥರ ಕಲಿಸ್ಬೇಕು. ನಾವು ಕೈಯಲ್ಲೇ ಕಲಿಸ್ತಾ ಇದ್ದೀವಿ. ಅಂದರೆ ಮೀನನ್ನು ಕೈಯಲ್ಲಿ ಮಾತ್ರ ಕಲಿಸೋಕ್ಕಾಗುತ್ತೆ. ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿಯೋದಿಲ್ಲ. ಇವಾಗ ನೋಡಿ ಇಲ್ಲಿ ಕಲಿಸ್ತಾ ಇದ್ದೀವಿ. ಇವಾಗೆಲ್ಲ ಕಲಿಸ್ಬಿಟ್ಟು ಒಂದು ಸೈಡಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ವಿ. ಅದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದೆ. ಇವಾಗ ನೋಡಿ ಒಂದು ಕಡೆ ನಾನಿಲ್ಲಿ ತವಾನ ಇಟ್ಕೊತಾ ಇದ್ದೀನಿ. ಅಂದರೆ ಪಾನ್ ತೊಗೊಂಡಿದ್ದೀನಿ. ಪಾನ್ಗೆ ಎಣ್ಣೆ ಹಾಕ್ಬಿಟ್ಟು ಮೀನನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಮುಳ್ಳು ಜಾಸ್ತಿ ಇರೋಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಬಿಡಿಸ್ಕೊಂಡು ಈಸಿಯಾಗಿ ತಿನ್ಬೋದು. ಹಾಗಾಗಿ ನೋಡಿ ಇಲ್ಲಿ ನಾನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಇದು ಫ್ರೈ ಮಾಡೋದಕ್ಕೆ ಒಂದೊಂದೇ ಎತ್ತಾಕ್ತಾಯಿದ್ದೀನಿ. ಇದೆಲ್ಲ ಹಾಕಾದ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಹೊತ್ತು ಅದರಲ್ಲೇ ಒಂದು 3 ನಿಮಿಷ 4 ನಿಮಿಷ ಬೇಯಬೇಕು ಒಂದು ಸೈಡು. ಆಮೇಲೆ ಇದನ್ನು 1 ಸ್ಪೂನ್ ತಗೊಬಿಟ್ಟು ಮತ್ತೆ ಇದನ್ನು ಎಲ್ಲ ಉಲ್ಟಾ ಮಾಡಿ ಹಾಕಬೇಕು. ಉಲ್ಟಾ ಮಾಡಿ ಹಾಕಿದಾಗ ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಇಲ್ಲಿ ನಾನು ಇದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಇದು ಬೆಂದು ಇದು ಯಾವ ಥರ ಆಗಬೇಕು ಅಂದರೆ ಇಲ್ಲಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ ಇದು ಇವಾಗ ರೆಡಿಯಾಗಿದೆ. ನಾವು ಇದಕ್ಕೆ ಮುದ್ದೆ ಮಾಡಿ ಇದನ್ನೇ ಸ್ವಲ್ಪ ಮೀನು ಸಾರು ಮಾಡಿದ್ದೀವಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.